This is VJ TV. Vastu and Jyotish. Vastu and Jyotish. ಎಲ್ರಿಗೂ ನಮಸ್ಕಾರ. ನಾನು ವೀಣಾ ಕುಲಕರ್ಣಿ. ವಾಸ್ತು ಜ್ಯೋತಿ ಚಾನಲ್ಗೆ ಸ್ವಾಗತ. ಇನ್ನೇನು ಹೊಸ ಕ್ಯಾಲೆಂಡರ್ ವರ್ಷ ಬರ್ತಾ ಇದೆ. ಸೊ ಯಾವ ರಾಶಿಗೆ ಯಾವ ಫಲಗಳಿದೆ ಅಂತ ತಿಳ್ಕೊಳ್ಳುವಂಥ ಸಮಯ. ಖ್ಯಾತ ಜ್ಯೋತಿಷಿಗಳು ಮತ್ತು ಖ್ಯಾತ ವಾಸ್ತುತಜ್ಞರಾದಂತಹ ಬಾಲಸುಬ್ರಹ್ಮಣ್ಯ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ಗುರುಗಳೇ, ಇನ್ನೇನು ಹೊಸ ವರ್ಷ 2026 ಆಗಮಿಸ್ತಾ ಇದೆ. ಸೊ ಈ ವರ್ಷದಲ್ಲಿ ಯಾವ ರಾಶಿಗಳಿಗೆ ಏನು ಫಲಗಳಿದೆ ಅನ್ನೋದನ್ನ ತಿಳಿಸ್ಕೊಡ್ತೀರಾ? ಖಂಡಿತ ಮೇಡಮ್. ನೀವು ಲಿಂಕ್ ಅನ್ನ ಶೇರ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಕೆಳಗಡೆ ಬರ್ತಕ್ಕಂತಹ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ. ಇದರಿಂದ ನೀವು ಗುರುಗಳನ್ನ ನೇರವಾಗಿ ಸಂಪರ್ಕಿಸಬಹುದು. ಗುರುಗಳೇ, 2026ರಲ್ಲಿ ಮಕರ ರಾಶಿಯ ಫಲಗಳೇನು? ಮಕರ ರಾಶಿ ನೋಡಿ, ಮಕರ ರಾಶಿಯವರಿಗೆ ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರದಲ್ಲಿ ಮಕ್ಕಳ ಜನನ ಆಗಿರುತ್ತೆ. ಆ ನಕ್ಷತ್ರದಲ್ಲಿ ನಾವು ಈಗ ಉತ್ತರಾಷಾಢ ತಗೊಂಡ್ರೆ ರವಿ ನಕ್ಷತ್ರ ಆಗುತ್ತೆ. ರವಿ ನಕ್ಷತ್ರದಲ್ಲಿ ಜನನ ಆದರೆ ರವಿ ದಶೆಯಲ್ಲಿ, ನಂತರ ವಿದ್ಯಾಭ್ಯಾಸ ತಗೊಂಡಾಗ ನಮಗೆ ಚಂದ್ರದಶೆ, ಕುಜದಶೆಯಲ್ಲಿ ವಿದ್ಯಾಭ್ಯಾಸ ಆಗಿರುತ್ತೆ. ರಾಹು ದಶೆ, ಗುರು ದಶೆ ನಡೀತಾ ಇರುತ್ತೆ. ಹಾಗೆ ಶ್ರವಣ ನಕ್ಷತ್ರ ಅಂದರೆ ಚಂದ್ರದಾಗುತ್ತೆ, ಚಂದ್ರದಶೆಯಲ್ಲಿ ಜನನ ಆಗಿರ್ತಾರೆ. ಕುಜದಶೆ ವಿದ್ಯಾಭ್ಯಾಸ, ರಾಹು ದಶೆಯಲ್ಲಿ ವಿದ್ಯಾಭ್ಯಾಸ ನಡೆದ್ರು ಗುರು ದಶೆ, ಶನಿ ದಶೆ, ಬುಧ ದಶೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಧನಿಷ್ಠ ತಗೊಂಡ್ರೆ ನಮಗೆ ಕುಜ ನಕ್ಷತ್ರ ಆಗುತ್ತೆ. ಕುಜ ದಶೆಯಲ್ಲಿ ನಮಗೆ ಜನನ ಮತ್ತೆ ವಿದ್ಯಾಭ್ಯಾಸ, ರಾಹು ದಶೆಯಲ್ಲಿ ವಿದ್ಯಾಭ್ಯಾಸ ನಡೀತಾ ಇರುತ್ತೆ. ಇನ್ನು ಕೆಲಸ ಕಾರ್ಯಗಳು ತಗೊಂಡ್ರೆ ಮತ್ತೆ ಗುರು ಅಥವಾ ಶನಿ ಅಥವಾ ಬುಧ ದಶೆಗಳು ಕೆಲಸ ಕಾರ್ಯಗಳು ನಡೀತಾ ಇರುತ್ತೆ. ಈಗ ನಮಗೆ ನಕ್ಷತ್ರಾಧಿಪತಿ ಯಾವ ನಕ್ಷತ್ರಕ್ಕೆ ಯಾವ ದಶೆ ನಡೀತಿದೆ ಅಂತ ಗೊತ್ತಾಯ್ತು. ಈಗ ದಶಾ ಲಾರ್ಡ್ ಅಂದ್ರೆ ದಶದ ಅಧಿಪತಿ ಯಾರು ಇರ್ತಾರೋ ಲಗ್ನದಿಂದ ಅವರು 2 ಮತ್ತು 7ರಲ್ಲಿ ಏನಾದರೂ ಇದ್ರೆ ಆಗ ನಿಮಗೆ ಆ ದಶೆಗಳಲ್ಲಿ ವಿವಾಹಕ್ಕಾಗಲಿ, ವ್ಯಾಪಾರಕ್ಕಾಗಲಿ, ಹಣಕಾಸುಗಾಗಲಿ, ಕುಟುಂಬ ಅಭಿವೃದ್ಧಿಗಾಗಲಿ ತುಂಬಾ ಚೆನ್ನಾಗಿದೆ ಅಂತ ಅರ್ಥ. ಪಂಚಮ ಲಗ್ನದಿಂದ 5, 9 ಭಾಗ್ಯಸ್ಥಾನ, ಪೂರ್ವ ಪುಣ್ಯ ಸ್ಥಾನದಲ್ಲಿ ಏನಾದರೂ ಸ್ಥಿತನಾಗಿದ್ರೆ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ಹೈಯರ್ ಎಜುಕೇಶನ್ಗೆ, ಇಂಥ ವಿಷಯಗಳಿಗೆ ತುಂಬಾ ಚೆನ್ನಾಗಿದೆ ಅಂತಲೇ ಅರ್ಥ. ಮತ್ತೆ 4, 6, 10, 11 ಲಗ್ನದಿಂದ ಇಂಥ ಜಾಗದಲ್ಲಿದ್ದಾಗ ಕೆಲಸ ಕಾರ್ಯಗಳಿಗೆ, ಪ್ರಾಪರ್ಟಿ ವಿಷಯಗಳಿಗೆ ಮತ್ತು ಸಮಾಜದಲ್ಲಿ ಗೌರವ, ಸ್ಟೇಟಸ್ಸು, 11ನೇ ಮನೆ ಅಂದರೆ ಎಲ್ಲ ರೀತಿ ಲಾಭಗಳು. ಸೊ ಈ ಲಗ್ನದಿಂದ ಈ ಮನೆಗಳಲ್ಲಿದ್ರೆ ಈ ತರ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಅಂತ ಅರ್ಥ. ಸೊ ಓವರ್ ಆಲ್ ತಗೊಂಡ್ರೆ ನಾವು ದಶ ಬಗ್ಗೆ ತಿಳ್ಕೊಂಡ್ವಿ. ಈಗ ಪರಿಸರ. ಮಕರ ರಾಶಿಗೆ ಯಾವ ರಾಶಿಯಲ್ಲಿ ಯಾವ ಮುಖ್ಯ ಗ್ರಹಗಳಿದೆ. ಈಗ ನಾವು ವರ್ಷಫಲ ಹೇಳೋದ್ರಿಂದ ಗುರು, ರಾಹು, ಕೇತು, ಶನಿ ಬಗ್ಗೆ ತಿಳ್ಕೊಳ್ಳೋಣ. ಈ ಗುರು ಮಕರ ರಾಶಿಗೆ 6ರಲ್ಲಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಜೂನ್ ತನಕ ಗುರುಗೆ ಪರಿಹಾರ ಆಗುತ್ತೆ ಇದೆ. ಜೂನ್ ನಂತರ ಗುರು ಬಲ ಬರುತ್ತೆ. ಸಪ್ತಮಕ್ಕೆ ಯಾವಾಗ ಗುರು ಉಚ್ಚ ಸ್ಥಾನಕ್ಕೆ ಬರುತ್ತೋ ವಿವಾಹಕ್ಕೆ ಅನುಕೂಲ, ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಗೆ ಅಥವಾ ನೀವು ಯಾವುದೇ ಶುಭ ಕಾರ್ಯಗಳು ಕೂಡ, ಯಾಕಂದ್ರೆ ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ ಬಿದ್ದು ಸಪ್ತಮದಲ್ಲಿ ಗುರು ಇರೋದ್ರಿಂದ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿ ಆಗುತ್ತೆ, ಹೊಸ ಅವಕಾಶಗಳು ಒದಗಿ ಬರುತ್ತೆ. ಓವರ್ ಆಲ್ ಗುರುವಿಂದ ನಿಮಗೆ ಜೂನ್ ನಂತರ ಲಾಭದಾಯಕವಾಗಿ ಇರುತ್ತೆ. ನಂತರ ನಿಮಗೆ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಹಣಕಾಸು ವಿಷಯದಲ್ಲಿ ಕುಟುಂಬದಲ್ಲಿ ಬರೋದೇನೋ ಚೆನ್ನಾಗಿ ಬರುತ್ತೆ, ಆದ್ರೆ ಉಳಿಸೋಕೆ ಕಷ್ಟ ಆಗುತ್ತೆ. ಹಾಗೆ ಅಷ್ಟಮದಲ್ಲಿ ಕೇತು ಸಂಚಾರ, ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ಉಗುರುಗಳಿಗೆ ಏಟ್ ಬೀಳೋದು, ಮಂಡಿಗೆ ಏಟ್ ಬೀಳೋದ್ರೆ ನಿಮ್ಮ ಸಣ್ಣ ಪುಟ್ಟ ಕಾಲುಗಳಿಗೆ ಏಟ್ ಬೀಳುವಂಥದ್ದು ಅಥವಾ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಕೇತು ಶಾಂತಿ ಮತ್ತೆ ರಾಹು ಶಾಂತಿ ಅಗತ್ಯ ಇದೆ. ಇನ್ನು 3ನೇ ಮನೆ ಶನಿ ನೋಡಿ, 7.5 ಬಿಟ್ಟಿದೆ. ಸೊ ಮಕರ ರಾಶಿಯವರಿಗೆ ಇನ್ನು ಮುಂದೆ ನಿಧಾನ ಆಗಲ್ಲ, ಕೆಲಸ ಕಾರ್ಯಗಳಿಂದ ಬೇಗ ಆಗುತ್ತೆ, ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ. ಓವರ್ ಆಲ್ ತಗೊಂಡಾಗ ನಿಮ್ಗೆ ಜೂನ್ ನಂತರ ಶುಭ ಫಲಗಳು ಹೆಚ್ಚಾಗುತ್ತೆ. ಮಕರ ರಾಶಿಯವರಿಗೆ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳಲ್ಲಿ ಯಾವಾಗ ರವಿ, ಶುಕ್ರ, ಬುಧ ಇದು 3ನೇ ಮನೆ ಸಂಚಾರ ಮಾಡುತ್ತೋ ಆವಾಗ ಹೊಸ ಆಪರ್ಚುನಿಟಿ, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಅಥವಾ ಮೇಲಧಿಕಾರಿಯಿಂದ ಮೆಚ್ಚುಗೆ ಸಿಗೋದು ಈ ರವಿಯಿಂದ ಆಗುತ್ತೆ. ಬುಧನಿಂದ ಅದೇ ನಮಗೆ ಏಪ್ರಿಲ್ ಮೇ ತಿಂಗಳಲ್ಲಿ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ. ಹೆಚ್ಚಿನ ವಿದ್ಯಾಭ್ಯಾಸ ಆಗ್ಬೋದು ಅಥವಾ ವ್ಯಾಪಾರ ವ್ಯವಹಾರಗಳು ಆಗಲಿ ಅಥವಾ ಮಕ್ಕಳ ಅಭಿವೃದ್ಧಿ ಕೂಡ ಅನುಕೂಲಗಳು ಮಾಡಿಕೊಡುತ್ತೆ ನಮಗೆ ರವಿ, ಬುಧ, ಶುಕ್ರರು. ಹಾಗೆಯೇ ನಾವು ತಗೊಂಡಾಗ ಜುಲೈ, ಆಗಸ್ಟ್ ತಿಂಗಳಲ್ಲಿ ರವಿ, ಕುಜ 6ನೇ ಮನೆಯಲ್ಲಿ ಸಂಚಾರ ಮಾಡೋದ್ರಿಂದ ಪ್ರಾಪರ್ಟಿ ವಿಷಯಕ್ಕಾಗಲಿ ಅಥವಾ ಆರೋಗ್ಯ ವೃದ್ಧಿಗಾಗಲಿ ಅಥವಾ ಶತ್ರುಗಳ ಮೇಲೆ ವಿಜಯಕ್ಕೆ ಕೋರ್ಟ್ ಕೇಸ್ ಏನಾದರೂ ಇದೆ ಅಂತಂದ್ರೆ ನಮಗೆ ಜುಲೈ, ಆಗಸ್ಟ್ ಅಲ್ಲಿ ನಮ್ಮ ಕಡೆ ಒಳ್ಳೆ ತೀರ್ಮಾನ ಬರುವಂತ ಅವಕಾಶಗಳು ಹೆಚ್ಚಾಗಿದೆ. ಯಾಕಂದ್ರೆ ಗುರು ದೃಷ್ಟಿ ಕೂಡ ನಿಮ್ಮ ಮೇಲೆ ಬಿದ್ದಿರೋದ್ರಿಂದ ಅನುಕೂಲಕರವಾಗಿದೆ. ನಮಗೆ ಅಷ್ಟಮ ಕೇತುಗೆ ಪರಿಹಾರ ಅಗತ್ಯ ಇದೆ. ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಸೂರ್ಯ, ಬುಧ, ಶುಕ್ರ ಎಲ್ಲರೂ ಕೂಡ 11ನೇ ಮನೆ ಸಂಚಾರ ಮಾಡ್ತಾ ಇರೋದ್ರಿಂದ ವಿವಾಹಕ್ಕೆ ಅನುಕೂಲ. ಒಂದು ಗುರುಬಲ ಬಂತು, ಅದರಿಂದ ಮತ್ತೆ ಶುಕ್ರ ಬಲನು 11ನೇ ಮನೆಗೆ ನವೆಂಬರ್ ಡಿಸೆಂಬರ್ ಬರೋದ್ರಿಂದ ಅದರಿಂದ ಅನುಕೂಲಗಳಾಗುತ್ತೆ.
ವ್ಯಾಪಾರದಲ್ಲಿ ವೃದ್ಧಿ ಆಗುತ್ತೆ. ಸೊ ಓವರ್ ಆಲ್ ತಗೊಂಡಾಗ ಜೂನ್ ನಂತರ ಶುಭ ಫಲಗಳು ಮಕರ ರಾಶಿಗೆ ಹೆಚ್ಚು ಒಳ್ಳೆಯದಾಗಲಿ. ಗುರುಗಳೇ, ಮಕರ ರಾಶಿಯವರಿಗೆ ಅಷ್ಟಮದಲ್ಲಿ ಕೇತು ಇದೆ ಅಂತ ಹೇಳಿದ್ರೆ ಅವ್ರಿಗೆ ಏನು ಪರಿಹಾರ? ನೋಡಿ, ಮಕರ ರಾಶಿಯವರಿಗೆ ಅಷ್ಟಮದಲ್ಲಿ ಕೇತು ಸಂಚಾರ ಮಾಡ್ತಾ ಇರೋದ್ರಿಂದ ಕೇತು ಏನು ಪರಿಹಾರ? ಪಲಾಶ ಪುಷ್ಪ ಸಂಕಾಶಂ ತಾರಕಾಗ್ರಹ ಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಂ. ಈ ಮಂತ್ರ ಆಗಲಿ ಅಥವಾ ಗಣೇಶನ ಅಷ್ಟೋತ್ತರಗಳಾಗಲಿ ಅಥವಾ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡ್ತದಾಗಲಿ ಅಥವಾ ನೋಡಿ, ಕೇತುಗೆ ದಿನನಿತ್ಯ 2 ಪೇಜು ನೀವು ಡೈರಿ ಬರೀಬೋದು ಅಥವಾ ಲೆಕ್ಕಾಚಾರ ಬರೀಬೋದು, ಹಾಡು ಏನೋ ಬರೆಯೋ ಬರವಣಿಗೆನೇ ಕೇತುಗೆ ಪರಿಹಾರ. 1-2 ಪೇಜ್ ಬರೆಯೋದ್ರಿಂದ ಅದಕ್ಕೆ ಪರಿಹಾರ ಆಗುತ್ತೆ. ಇಂಪಾರ್ಟೆಂಟ್ ಏನು, ಬೀದಿ ನಾಯಿಗೆ ಆಹಾರ ನೀಡೋದ್ರಿಂದ ಕೂಡ ಕೇತು ಪರಿಹಾರ ಆಗುತ್ತೆ. ನಿಮಗೆ ಯಾವುದು ಅನುಕೂಲನೋ ಅದು ಮಾಡ್ಬೋದು ಅಥವಾ ಮೆಡಿಟೇಷನ್ ಮಾಡ್ಬೋದು. ಕೇತುಗೆ ಪರಿಹಾರ ನಿಮ್ಮ ಆತ್ಮಾವಲೋಚನೆಯಿಂದ ನಿಮಗೆ ನೀವು ಸ್ವಂತ ಒಂದು 15-20 ನಿಮಿಷ ಕೊಟ್ಟರು ಕೂಡ ಕೇತು ಪರಿಹಾರ ಆಗುತ್ತೆ. ಸೊ ಒಳ್ಳೆಯದಾಗುತ್ತೆ. ಇದನ್ನ ತಿಳಿಸ್ಕೊಟ್ಟಂತಹ ನಮ್ಮ ಖ್ಯಾತ ಜ್ಯೋತಿಷಿಗಳಾದಂತಹ ಬಾಲಸುಬ್ರಹ್ಮಣ್ಯ ಗುರುಜಿಗಳಿಗೆ ಒಂದು ಧನ್ಯವಾದಗಳನ್ನ ಹೇಳೋಣ. ಈ ಎಲ್ಲ ಮಾಹಿತಿಗಳು ವಾಸ್ತು ಜ್ಯೋತಿ ಯೂಟ್ಯೂಬ್ ಚಾನಲ್ ಅಲ್ಲಿ ಲಭ್ಯವಿದೆ. ನೀವು ಲಿಂಕ್ ಅನ್ನು ಶೇರ್ ಮಾಡ್ಬೋದು, ಸಬ್ಸ್ಕ್ರೈಬ್ ಮಾಡ್ಬೋದು. ಹಾಗೆ ಕೆಳಗಡೆ ಬರ್ತಕ್ಕಂತಹ ಸಂಖ್ಯೆಯನ್ನ ನೋಟ್ ಮಾಡ್ಕೊಳ್ಳಿ. ಇದರಿಂದ ನೀವು ಗುರುಗಳನ್ನ ನೇರವಾಗಿ ಸಂಪರ್ಕಿಸಬಹುದು. ಧನ್ಯವಾದಗಳು.